ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೈಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಒಂದು ಪ್ರೋಟೀನ್ ರಿಚ್ ಹೆಲ್ದಿ ಬ್ರೇಕ್ಫಾಸ್ಟ್ನ ತೋರಿಸ್ಕೊಡ್ತೀನಿ. ಫಾಕ್ಸ್ಟೈಲ್ ಮಿಲ್ಲೆಟ್ ಅಂದರೆ ನವಣೆನ ಬಳಸಿ ತರಕಾರಿ ಎಲ್ಲ ಹಾಕಿ ಮಿಲ್ಲೆಟ್ ವೆಜಿಟೇಬಲ್ ಕಿಚಡಿನ ತೋರಿಸ್ಕೊಡ್ತೀನಿ. ಇದು ತಿನ್ನಕ್ಕೆ ಬಹಳ ರುಚಿಯಾಗಿರುತ್ತೆ, ಮಾಡೋದು ಬಹಳ ಸುಲಭ. ಇದು ಡಯಾಬಿಟಿಕ್ ಫ್ರೆಂಡ್ಲಿ ರೆಸಿಪಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ತಡ ಮಾಡದೆ ಮಿಲ್ಲೆಟ್ ವೆಜಿಟೇಬಲ್ ಕಿಚಡಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 1 ಟೇಬಲ್ ಸ್ಪೂನ್ ಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ, 4ರಿಂದ 5 ಹಸಿಮೆಣಸಿನ್ಕಾಯಿ, ಜಜ್ಕೊಂಡಿರೋ 1 ಟೀ ಸ್ಪೂನ್ ಶುಂಠಿ, 1 ಟೀ ಸ್ಪೂನ್ ಬೆಳ್ಳುಳ್ಳಿ, ಒಂದು ಹೆಚ್ಚಿಟ್ಕೊಂಡಿರುವ ದಪ್ಪ ಈರುಳ್ಳಿ, ಅರ್ಧ ಕಪ್ಪಷ್ಟು ದಪ್ಪ ಮೆಣಸಿನ್ಕಾಯಿ, ಅರ್ಧ ಕಪ್ಪಷ್ಟು ಹಸಿ ಬಟಾಣಿ, ಅರ್ಧ ಕಪ್ಪಷ್ಟು ಹೆಚ್ಚಿಟ್ಕೊಂಡಿರುವ ಕ್ಯಾರೆಟ್, ಸ್ವಲ್ಪ ಕರಿಬೇವು ಹಾಗೂ ಹೆಚ್ಚಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪು, ಹಿಂಗು, 1 ಕಪ್ ಹಾಲು, ರುಚಿಗೆ ಬೇಕಾದಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ, 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ಮೊದಲಿಗೆ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಜೀರಿಗೆ ಹಾಗೂ ಮೆಣಸನ್ನ ಕುಟ್ಕೊಳ್ತಾ ಇದ್ದೀನಿ. ಮಿಕ್ಸಿಯಲ್ಲಿ ಕೂಡ ಪಲ್ಸ್ ಮಾಡ್ಕೋಬಹುದು. ತರಿಯಾಗಿ ಈ ರೀತಿ ಪುಡಿ ಮಾಡ್ಕೊಳ್ಬೇಕು, ಕೋರ್ಸ್ ಪೌಡರ್. ಇಲ್ಲಿ ನಾನು ಒಂದು ಪಾತ್ರೆಗೆ 1 ಕಪ್ ಅಷ್ಟು ಫಾಕ್ಸ್ಟೈಲ್ ಮಿಲ್ಲೆಟ್ ಅಂದ್ರೆ ನವಣೆನ ಹಾಕೊಳ್ತಾ ಇದ್ದೀನಿ. ನವಣೆ ಜೊತೆಗೆ ನಾನು ಅರ್ಧ ಭಾಗದಷ್ಟು, ಇವಾಗ 1 ಕಪ್ ನವಣೆಗೆ ಅರ್ಧ ಕಪ್ ಅಷ್ಟು ಹೆಸರು ಬೇಳೆನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ. ಇದು ಬಹಳ ಮುಖ್ಯ, ಹುರ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಎಣ್ಣೆ ತುಪ್ಪ ಹಾಕಿ ಏನು ಹುರಿಯೋ ಅವಶ್ಯಕತೆ ಇಲ್ಲ, ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಘಮ ಬರೋ ತನಕ ಹುರ್ಕೊಂಡು ಇದನ್ನ ತೊಳೆದು ಒಂದು ಪಾತ್ರೆಯಲ್ಲಿ ಸುಮಾರು 10 ನಿಮಿಷ ನೆಲಿಲಿಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಗೂ ತುಪ್ಪನ ಸೇರಿಸ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ ಅನ್ನ ಬಳಸಿದ್ದೀನಿ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಮಾಮೂಲಿ ಎಣ್ಣೆಕ್ಕಿಂತ ಕೋಲ್ಡ್ ಪ್ರೆಸ್ಡ್ ಎಣ್ಣೆ ಅಡಿಗೆಗೆ ಬಳಸೋದು ಉತ್ತಮ. ನಾನು ನವಣೆ ಅಂದರೆ ಫಾಕ್ಸ್ಟೈಲ್ ಮಿಲ್ಲೆಟ್ನ ಬಳಸಿ ಹೇಗೆ ಕಿಚಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ಯಾವ ಥರ ಸಿರಿಧಾನ್ಯ ಬೇಕಂದ್ರೂ ಹಾಕೊಂಡು ಮಾಡ್ಕೊಳ್ಬೋದು, ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ಬಿಸಿಬೇಳೆ ಬಾತ್ ಆಗಿರ್ಬೋದು, ವಾಂಗಿ ಬಾತ್ ಆಗಿರ್ಬೋದು, ವೆಜಿಟೇಬಲ್ ಪುಲಾವ್ ಆಗಿರ್ಬೋದು, ಅಕ್ಕಿ ಬದಲು ಈ ಥರ ಸಿರಿಧಾನ್ಯದಲ್ಲಿ ಮಾಡ್ಕೊಳ್ಳೋದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇದು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಸಾಸಿವೆ, ಹಿಂಗು, ಕರಿಬೇವು ಹಾಗೂ ನಾವು ಕೋರ್ಸಾಗಿ ಪುಡಿ ಮಾಡ್ಕೊಂಡಿರ್ತೀವಲ್ಲ ಮೆಣಸು ಹಾಗೂ ಜೀರಿಗೆನ ಹಾಕ್ಕೊಂಡು, ಹಾಗೆ ಜಜ್ಜಿಟ್ಕೊಂಡಿರುವ ಶುಂಠಿ ಹಾಗೂ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಹಾಕೊಳ್ಳೋದಕ್ಕಿಂತ ಈ ರೀತಿ ರಫ್ ಆಗಿ ಕ್ರಷ್ ಮಾಡಿ ಹಾಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಹಾಗೆ ಹಸಿಮೆಣಸಿನ್ಕಾಯಿ ಹಾಗೂ ಹೆಚ್ಚಿಟ್ಕೊಂಡಿರುವ ಒಂದು ಈರುಳ್ಳಿನೂ ಸೇರಿಸ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ಬೇಕು. ನಾನಿಲ್ಲಿ ಕ್ಯಾಪ್ಸಿಕಮ್, ಕ್ಯಾರೆಟ್ ಹಾಗೂ ಹಸಿ ಬಟಾಣಿನ ಬಳಸಿ ಕಿಚಡಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ಬೀನ್ಸ್ ಅಥವಾ ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಚಿಕೊಂಡು ಸೇರಿಸ್ಕೊಳ್ಬೋದು. ಇನ್ನು ಫಾಕ್ಸ್ಟೈಲ್ ಮಿಲ್ಲೆಟ್ ಅಂತಂದರೆ ನವಣೆ ಬಗ್ಗೆ ಹೇಳಬೇಕು ಅಂತಂದರೆ ಇದು ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಇರೋದ್ರಿಂದ ಡಯಾಬಿಟಿಕ್ ಪೇಷಂಟ್ಸ್ಗೆ ಬಹಳ ಒಳ್ಳೆಯದು. ಶುಗರ್ ಬೇಗ ಶೂಟ್ ಆಗೋದಿಲ್ಲ. ಐರನ್ ಹಾಗೂ ಫೈಬರ್ ಇರುತ್ತೆ. ಫೈಬರ್ ಇರೋದ್ರಿಂದ ಬೇಗ ಹಶ್ವಾಗೋದಿಲ್ಲ. ಮತ್ತು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಇರುತ್ತೆ, ಮತ್ತು ಗ್ಲೂಟನ್ ಫ್ರೀ. ಹಾಗಾಗಿ ಇದಕ್ಕೆ ಸಿರಿಧಾನ್ಯ ಅಂತ ಕರೀತಾರೆ. ಆರೋಗ್ಯಕ್ಕೆ ಭಾಳ ಒಳ್ಳೆಯದಿದು. ಜೊತೆಗೆ ನಾವು ಹೆಸರುಬೇಳೆ ಕೂಡ ಸೇರಿಸೋದ್ರಿಂದ, ಹೆಸರುಬೇಳೆಯಲ್ಲಿ ಕೂಡ ಪ್ರೋಟೀನ್ಸ್ ಇರೋದ್ರಿಂದ ಇದು ಹೆಲ್ದಿ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ತರಕಾರಿ ಕೂಡ ಸೇರುತ್ತೆ, ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಭಾಳ ಒಳ್ಳೆಯದು. ಇದರಲ್ಲಿ ಮೆಗ್ನೀಷಿಯಂ ಹಾಗೂ ಐರನ್ ಕೂಡ ಹೇರಳವಾಗಿರುತ್ತೆ. ತೊಳೆದು ನೆಂದಿರುವಂಥ ನವಣೆ ಹಾಗೂ ಹೆಸರುಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ 1 ಕಪ್ ಹಾಲು ಹಾಕೊಳ್ತಾ ಇದ್ದೀನಿ. ಇದು ಬಹಳ ಮುಖ್ಯ, ಬಹಳ ರುಚಿ ಕೊಡುತ್ತೆ ಹಾಲು ಹಾಕೊಳ್ಳೋದ್ರಿಂದ. ಇನ್ನು ನೀರಿನ ಪ್ರಮಾಣ ಬಂದು 1 ಕಪ್ಗೆ 2 ಕಪ್ 1:2 ರೇಷಿಯೋಲಿ ಹಾಕೊಳ್ತಾ ಇದ್ದೀನಿ. ನಾನು ಮಾಡೋ ಕನ್ಸಿಸ್ಟೆನ್ಸಿ ಬರಬೇಕು ಅಂತಂದರೆ, ಇಲ್ಲ ಇನ್ನೂ ಸ್ವಲ್ಪ ಸಾಫ್ಟ್ ಕನ್ಸಿಸ್ಟೆನ್ಸಿ ಬೇಕು ಅಂದರೆ 1:3 ರೇಷಿಯೋಲಿ ನೀರನ್ನು ಸೇರಿಸ್ಕೊಳ್ಬೋದು. ಆ 1 ಕಪ್ಗೆ ನಾನು 2 ಕಪ್ ನೀರು ಏನು ಹಾಕೊಳ್ತಾ ಇದ್ದೀನಿ, ಅದಕ್ಕೆ ನಾನು 1 ಕಪ್ ಹಾಲು 1 ಕಪ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನವಣೆ ಹಾಗೂ ಹೆಸರುಬೇಳೆನ ನಾನು ಯಾವ ಬೌಲಲ್ಲಿ ನೆನೆಸ್ಕೊಂಡಿರ್ತೀನೋ ಒಟ್ಟಿಗೆ, ಆ ಬೌಲ್ ಅಳತೆಯಲ್ಲಿ 1:2 ಅಂತ ನಾನು ಹೇಳ್ತಾ ಇರೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು
ಪ್ರೆಷರ್ ಕುಕ್ ಮಾಡ್ಕೊಳ್ಬೇಕಾಗತ್ತೆ. ನಾವು ತರಕಾರಿನ ಆಗಲೇ ಅರ್ಧ ಭಾಗದಷ್ಟು ಬೇಯಿಸ್ಕೊಂಡಿದ್ವಿ. ಸೊ ಈಗ ಇನ್ನರ್ಧ ಭಾಗ ನಾವು ಪ್ರೆಷರ್ ಕುಕ್ ಮಾಡಿದಾಗ ಬೇಯುತ್ತೆ. ಕೊತ್ತಂಬರಿ ಸೊಪ್ಪನ್ನ ಕಡೆಯಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ತುಪ್ಪ ಕೂಡ ಕಡೆಯಲ್ಲಿ ಹಾಕೋಬಹುದು, ಆಪ್ಷನಲ್ ಅದು. ಇದಕ್ಕೆ ನಾನು ಟೊಮೆಟೊ ಆಗ್ಲಿ ನಿಂಬೆಹಣ್ಣಾಗ್ಲಿ ಏನು ಹುಳಿ ಪದಾರ್ಥ ನಾನು ಸೇರಿಸ್ಕೊಂಡಿಲ್ಲ. ಸೊ ಇದಕ್ಕೆ ಹಾಕೊಳ್ದೇ ಇದ್ರೆ ಚೆನ್ನಾಗಿರುತ್ತೆ ಮಿಕ್ಸ್ಡ್ ವೆಜಿಟೇಬಲ್ ಕಿಚಡಿಗೆ. ನಾನು ಹೇಳಿರೋ ಪ್ರಪೋರ್ಷನ್ ನೀರು ಹಾಕಿದ್ರೆ ಈ ರೀತಿ ಸಾಫ್ಟ್ ಆಗಿ ಸ್ವಲ್ಪ ಬಿಡಿ ಬಿಡಿಯಾಗಿ ಬರುತ್ತೆ. ನಿಮ್ಗೆ ಇನ್ನು ಸಾಫ್ಟ್ ಆಗಿ ತೆಳ್ಳಗ್ ಬೇಕು ಅಂತಂದ್ರೆ ನೀರಿನ ಪ್ರಮಾಣನ ಜಾಸ್ತಿ ಮಾಡ್ಕೊಳ್ಬಹುದು. ಸೊ ಇದು ಲಂಚ್ ಬಾಕ್ಸ್ಗೂ ಸೂಕ್ತ, ಹಾಗೂ ಯಾರಾದ್ರೂ ಗೆಸ್ಟ್ ಬಂದಾಗ ಸರ್ವ್ ಮಾಡ್ಲಿಕ್ಕೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಹೆಲ್ದಿ, ಪ್ರೋಟೀನ್ ರಿಚ್ ಮಿಕ್ಸ್ಡ್ ವೆಜಿಟೇಬಲ್ ಮಿಲ್ಲೆಟ್ ಕಿಚಡಿ ಹೇಗೆ ಮಾಡೋದು ಅಂತ. ಹೋಪ್ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜ್ ಜೇಸ್ ಹೋಮ್ ಟೇಲ್ಸ್ನ ಫಾಲೋ ಮಾಡೋದು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.